ನಮಸ್ಕಾರ ವೀಕ್ಷಕರೇ, ಶಾಂತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೈಟ್ ರೈಸ್ ಹಾಗೂ ಪಲಾವ್ ತಿಂದು ಬೇಜಾರಾದಾಗ ಮನೆಯಲ್ಲಿರುವ ಪಾಲಕ್ ಸೊಪ್ಪನ್ನು ಬಳಸಿ ಬಹಳ ಸರಳವಾಗಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಪಾಲಕ್ ರೈಸ್ ಮಾಡಬಹುದು. ಹಾಗಾದರೆ ಬನ್ನಿ ಪಾಲಕ್ ರೈಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ. 1 ಕಟ್ಟು ಪಾಲಕ್ ಸೊಪ್ಪು, 8 ರಿಂದ 10 ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ಗೋಡಂಬಿ, 5 ರಿಂದ 6 ಹಸಿಮೆಣಸಿನಕಾಯಿ, ಹಾಗೆ 5 ರಿಂದ 6 ಕೆಂಪು ಒಣಮೆಣಸಿನಕಾಯಿ, ಹಾಗೆ ಮಸಾಲೆ ಪದಾರ್ಥಗಳು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸುಕಾಳುಗಳು, ಹಾಗೆ ಸ್ವಲ್ಪ ಹಸಿ ಶುಂಠಿ, ಹಾಗೆ ಸ್ವಲ್ಪ ಇಂಗು, 2 ರಿಂದ 3 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಹಾಗೆ 1 ಬೌಲ್ ಸಿದ್ಧವಾಗಿರುವ ಅನ್ನ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಕೆಂಪು ಖಾರದ ಪುಡಿ. ಮೊದಲಿಗೆ ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಳಬೇಕು. ತೊಳೆದ ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ 4 ರಿಂದ 5 ಹಸಿಮೆಣಸಿನಕಾಯನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ 5 ರಿಂದ 10 ನಿಮಿಷ ಕುದಿಸಿಕೊಳ್ಳಬೇಕು. ನೋಡಿ, ಈಗ ಪಾಲಕ್ ಸೊಪ್ಪು ಬೆಂದಿದೆ. ಈಗ ನಾವು ಬೆಂದಿರುವ ಪಾಲಕ್ ಸೊಪ್ಪು ಹಸಿಮೆಣಸಿನಕಾಯಿಯನ್ನು ಸ್ಪೂನಿನಿಂದ ಮಿಕ್ಸಿ ಜಾರಿನಲ್ಲಿ ಹಾಕಿಕೊಳ್ಳೋಣ. ಅದರಲ್ಲಿ 8 ರಿಂದ 10 ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಸ್ವಲ್ಪ ಹಸಿ ಶುಂಠಿ, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಪ್ಯಾನಿನಲ್ಲಿ 2 ಸ್ಪೂನ್ ತುಪ್ಪ ಹಾಗೆ 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಬೇಕು. ಎಣ್ಣೆ ಕಾದ ನಂತರ ಅದರಲ್ಲಿ ಮಸಾಲೆ ಪದಾರ್ಥಗಳಾದ ಚಕ್ಕೆ, ಲವಂಗ, ಮೆಣಸುಕಾಳುಗಳನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದರಲ್ಲಿ ಸ್ವಲ್ಪ ಇಂಗು, ಹಾಗೆ 2 ರಿಂದ 3 ಕೆಂಪು ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಅವುಗಳನ್ನು ಹುರಿದುಕೊಳ್ಳಬೇಕು. ಚೆನ್ನಾಗಿ ಹುರಿದುಕೊಂಡ ನಂತರ ರುಬ್ಬಿದ ಪಾಲಕ್ ಸೊಪ್ಪಿನ ಪ್ಯೂರಿಯನ್ನು ಅದರಲ್ಲಿ ಹಾಕಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನಂತರ ಚಿಟಿಕೆ ಅರಿಶಿಣ, ಹಾಗೆ 1/4 ಸ್ಪೂನ್ ಕೆಂಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳೋಣ. ಹೀಗೆ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಅದರಲ್ಲಿ 1 ಬೌಲ್ ಸಿದ್ಧವಾಗಿರುವ ಅನ್ನವನ್ನು ಬೆರೆಸಿಕೊಳ್ಳಬೇಕು. ನೋಡಿ, ಈಗ ಟೇಸ್ಟಿಯ ಹಾಗೂ ಹೆಲ್ದಿಯಾದ ಪಾಲಕ್ ರೈಸ್ ಸಿದ್ಧವಾಗಿದೆ. ಸಿದ್ಧವಾಗಿರುವ ಪಾಲಕ್ ರೈಸ್ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಈರುಳ್ಳಿ ಹಾಗೂ ಲೆಮನ್ ಜೊತೆ ಮಕ್ಕಳಿಗೆ ಸವಿಯಲು ಕೊಡಿ. ಈ ರೀತಿ ಸರಳವಾದ ಹಾಗೂ ಸುಲಭವಾದ ಅಡುಗೆಗಳನ್ನು ಕಲಿಯಲು ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಸಲಹೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗಳನ್ನು ನೋಡಲು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ನನ್ನ ಚಾನಲ್ಗೆ ಫಾಲೋ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದ.